ನಮಸ್ಕಾರ ವೀಕ್ಷಕರೇ, ನಾನೀಗ ನಿಂತಿರೋದು ಚನ್ನಗಿರಿ ತಾಲ್ಲೂಕಿನ ಶಾಂತಿಸಾಗರ ಸೂಳೆಕೆರೆ ತುಂಬಿದಾಗ ಹೆಚ್ಚುವರಿ ನೀರು ಹರಿಯುವ ಸ್ಥಳ. ಆ ಸ್ಥಳಕ್ಕೆ ಕೋಡಿ ಎಂದು ಕರೆಯಲಾಗುತ್ತದೆ. ಈ ಕೋಡಿ ನೀರು ಹರಿಯುವ ಸ್ಥಳ ಇದು. ಈಗ ನಾನು ನಿಂತಿರೋದು ಈ ಕೋಡಿ ನೀರು ಹರಿಯುವ ಸ್ಥಳ. ಈ ಸ್ಥಳಕ್ಕೆ ಇಲ್ಲಿ ಈ ಕ್ಷೇತ್ರದಲ್ಲಿ ಈ ಏರಿಯಾದಲ್ಲಿ ಇದಕ್ಕೆ ಹೊಳುಗಲ್ ಅಂತ ಕರೆಯಲಾಗುತ್ತದೆ. ನೋಡಿ, ಈ ಕೋಡಿ ನೀರಿನ ಬಲ ತುಂಬ ಜಾಸ್ತಿ ಇರುತ್ತೆ. ಈ ನೀರಿನ ಬಲ ತಡೆಗಟ್ಟಲು ಇಲ್ಲಿ ಕಲ್ಲಿನ ಫೌಂಡೇಶನ್ ಕಟ್ಟಲಾಗಿದೆ. ನೋಡಿ, ಕಲ್ಲಿನ ಫೌಂಡೇಶನ್ ಕಟ್ಟಲಾಗಿದೆ. ಯಾಕಂದರೆ ಇಲ್ಲಿ ಇರುವ ರೈತರ ಬೆಳೆ ಏನು ಹಾನಿ ಆಗಬಾರ್ದು, ನಾಶ ಆಗಬಾರ್ದು. ಆ ನಿಟ್ಟಿನಲ್ಲಿ ಈ ಫೌಂಡೇಶನ್, ಕಲ್ಲಿನ ಫೌಂಡೇಶನ್ ನಿರ್ಮೂಲಸಾಗಿದೆ. ನೋಡಿ, ಇಲ್ಲಿ ಈ ವಿಡಿಯೋ ಮಾಡುವ ಉದ್ದೇಶ ಏನೆಂದರೆ, ಈ ಕಟ್ಟಡವನ್ನು ಕೆಲ ಜನರು ಇಲ್ಲಿ ನೋಡಿ, ಇಲ್ಲಿ ಕಲ್ಲು ಹಾಕಿ ನೋಡಿ, ಇಲ್ಲಿ ಕಲ್ಲು ಹಾಕಿ ಎಲ್ಲ ಆ ಕಡೆ ಈ ಕಡೆಯಿಂದ ಕಲ್ಲು ಹಾಕಿ ಎಲ್ಲ ಈ ಹರಿಯುವ ನೀರು ಅಡ್ಡ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಈ ಕೋಡಿ ನೀರು ಹರಿಯುವ ಜಾಗ ಇದು. ನೋಡಿ, ಇಲ್ಲಿ ಮತ್ತು ಸೂಳೆಕೆರೆಯಿಂದ ಬರುವ ಸಿದ್ಧ ಕಾಲುವೆನೂ ಹರಿಯುತ್ತದೆ. ಇಲ್ಲಿ ಸಿದ್ಧ ಕಾಲುವೆ ನೋಡಿ, ಇಲ್ಲಿ ಮಣ್ಣು ಹೊಡೆಯರು ಇಲ್ಲಿ ತಂದು ಕಲ್ಲು ಹಾಕಿದ್ದಾರೆ. ನೋಡಿ, ಇಲ್ಲಿ ಈ ಕೋಡಿ ನೀರು ಹರಿಯುವ ಜಾಗ, ಈ ಜಾಗದಲ್ಲಿ ಕಲ್ಲು ಹಾಕಿದ್ದಾರೆ. ನೋಡಿ, ನೋಡಿ ಇಲ್ಲಿ ಅಡ್ಡ ಕಲ್ಲು ಹಾಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಇರುವ ರೈತರಿಗೆ ಬೆಳೆ ಯಾವುದು ನಾಶ ಆಗಬಾರ್ದು, ಹಾನಿ ಆಗಬಾರ್ದು ಅಂತ ಇಲ್ಲಿ ವ್ಯವಸ್ಥಾಪಕ ಕಲ್ಲಿನ ಫೌಂಡೇಶನ್ ಕಟ್ಟಲಾಗಿದೆ. ನೋಡಿ, ಈ ಫೌಂಡೇಶನನ್ನು ದಿನೇ ದಿನೇ ಕೆಟ್ಟು ಹೋಗ್ತಾಯಿದೆ. ನೋಡಿ, ಇಲ್ಲಿ ಕಲ್ಲು ಕೂಡ ಕಿತ್ತು ಹೋಗಿದೆ. ನೋಡಿ, ಇದೇ ಸೂಳೆಕೆರೆಯಿಂದ ಬರುವ ಸಿದ್ಧ ಕಾಲುವೆ. ನೋಡಿ, ನೋಡಿ, ಈ ಕೋಡಿ ನೀರು ಈ ಕಡೆಯಿಂದ ಹರಿದು ಕೆಳಗೆ ಹೋಗುತ್ತೆ. ಕೆಳಗೆ ಹೋಗಿ ಇದು ತುಂಗಭದ್ರಾ ನದಿಗೆ ಸೇರುತ್ತೆ. ನೋಡಿ, ನಾನು ನಮ್ಮ ಚನ್ನಗಿರಿ ತಾಲ್ಲೂಕು ತಹಸೀಲ್ದಾರ್ ಮತ್ತು ನೀರಾವರಿ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡೋದೇನೆಂದರೆ, ದಯಮಾಡಿ ನೀವು ಇಲ್ಲಿ ಇರುವ ರೈತರ ಹಿತದೃಷ್ಟಿಯಿಂದ ಈ ಸೂಳೆಕೆರೆಯಿಂದ ಕೋಡಿ ನೀರು ಬರುವ ಜಾಗದಲ್ಲಿ, ಈ ಸ್ಥಳದಲ್ಲಿ ಹೊಳುಗಲ್ ಹತ್ತಿರ, ಇದು ಹೊಳುಗಲ್ ಅಂತ ಕರೆಯಲಾಗುತ್ತದೆ. ಇಲ್ಲಿ ಒಂದು ಸರಿ ಭೇಟಿ ಮಾಡಿ, ಇಲ್ಲಿ ವಿಸಿಟ್ ಮಾಡಿ, ಇನ್ಸ್ಪೆಕ್ಷನ್ ಮಾಡಿ, ಇದ್ರ ಬಗ್ಗೆ ಯಾರಿದು ಕೆಡಿಸ್ತಾ ಇದ್ದಾರೆ, ಕೆಲವು ಜನ ಇಲ್ಲಿ ಈ ಜಾಗವನ್ನು ಕೆಡಿಸ್ತಾ ಇದ್ದಾರೆ. ಇಲ್ಲಿ ಬಂದು ನೀವು ಯಾರು ಈ ಜಾಗ ಕೆಡಿಸ್ತಾ ಇದ್ದಾರೆ ಅವ್ರ ಬಗ್ಗೆ ಅವರಲ್ಲಿ ಎಚ್ಚರಿಕೆ ಕೊಡಬೇಕು ಮತ್ತು ಇಲ್ಲಿ ಸರಿಯಾದ ವ್ಯವಸ್ಥೆ ಮಾಡಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ.